ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಹೊಸದಾಗಿ ಸೇರಿಕೊಂಡ PM ಸನ್ಮಾನ್ ಗೌರವದ ಹಿನ್ನೆಲೆ ತಿಳಿಸಲು ಈ ಸ್ಟೋರಿ ತಂದಿದ್ದೇವೆ. ದಟ್ಟಾರಣ್ಯ, ನದಿ ತೊರೆ ಜಲಪಾತಗಳ ಉಗಮ, ಹೇರಳವಾದ ಸಸ್ಯ ಸಂಕುಲ, ಪಕ್ಷಿ ಪ್ರಾಣಿ ಸಂಕುಲಗಳ ತವರು ನಮ್ಮ ಕನ್ನಡದ ನೆಲೆ ಉತ್ತರ ಕನ್ನಡ ಜಿಲ್ಲೆ. ಸದಾಕಾಲ ಅಪಾರ ಪ್ರವಾಸಿಗರನ್ನ ಆಕರ್ಷಿಸುವ ಈ ಜಿಲ್ಲೆಯ ಮಡಿಲಲ್ಲಿ ಹುಟ್ಟಿ ಬಂದ ಭಾರತೀಯ ಸುಪೂತರು ಸಮಾಜದ ನಾನಾ ಕ್ಷೇತ್ರಗಳಿಂದ ಕನ್ನಡದ ಕಂಪು ಜಗದಗಲ ಪಸರಿಸಿದ್ದಾರೆ. ಅಂಥವರಲ್ಲಿ ಪರಿಸರ ಪ್ರೇಮಿಗಳು, ಪತ್ರಿಕೋದ್ಯಮಿಗಳು, ವಿಶ್ವ ಸುಂದರಿಯರು, ಕ್ರಿಕೆಟಿಗರು ಇತ್ತೀಚಿನ ದಿನಗಳಲ್ಲಿ ಪ್ರಮುಖರಾಗಿ ಕಣ್ಣಿಗೆ ಕಾಣುತ್ತಾರೆ. ನೋಡಿ, ಇಂಥವರ ಸಾಲಿಗೆ ನೂತನವಾಗಿ ನಮ್ಮ ಕರಾವಳಿ ವಿದ್ಯಾರ್ಥಿಗಳ ಟೋಳಿ ಸೇರಿಕೊಳ್ತಾ ಇದೆ. ಇದು ಕನ್ನಡಿಗರಿಗೆ ಹೆಮ್ಮೆಯ ಮಾತಲ್ಲವೇ? ಕರಾವಳಿಯ ಉತ್ತರ ಕನ್ನಡದ ಪ್ರತಿಭಾನ್ವಿತರ ಹಳೆ ಬೇರು ಹೊಸ ಚಿಗುರುಗಳ ಸಾಲಿನಲ್ಲಿ ಬರುವ ಕೆಲವರನ್ನ ನಿಮಗೆ ಪರಿಚಯಿಸಲು ನಾವು ಈ ಸ್ಟೋರಿ ತಂದಿದ್ದೇವೆ. ತಾವಿನ್ನೂ ನಮ್ಮ ವಿಶ್ವ ಪ್ಲಸ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ಸ್ಟೋರಿಗಳನ್ನು ನೋಡಿ ಸಹಕರಿಸಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಕಮಲಾ ಬಾಳಿಗ ಶಿಕ್ಷಣ ಸಂಸ್ಥೆ ಮತ್ತು ಹಳಿಯಾಳದ ಪುಟ್ಟ ಊರು ಹವಗಿ ಇಲ್ಲಿಯ ಸರ್ಕಾರಿ ಕಾಲೇಜುಗಳ ವಿದ್ಯಾರ್ಥಿಗಳು 77ನೇ ಸ್ವಾತಂತ್ರ್ಯೋತ್ಸವದ ಪ್ರಧಾನ ಸಮಾರಂಭದ ವಿಶೇಷ ಅತಿಥಿಗಳು. ಇದಕ್ಕಿಂತ ಹೆಮ್ಮೆ ಪಡುವ ಮಾತು ಗೊತ್ತೇನು? PM ಸಮ್ಮಾನ್ ಪ್ರಶಸ್ತಿಯ ಗರಿ ಇಬ್ಬರು ವಿದ್ಯಾರ್ಥಿಗಳು ತಮ್ಮ ಉಜ್ವಲ ಭವಿಷ್ಯದ ಮುಕುಟಕ್ಕೆ ಸೇರಿಕೊಂಡಿರುವುದು ಅಂತ. 77ನೆಯ ಸ್ವಾತಂತ್ರ್ಯೋತ್ಸವದ ಪ್ರಧಾನ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗುವುದಕ್ಕೂ PM ಸಮ್ಮಾನ್ ಗೌರವಕ್ಕೂ ಪಾತ್ರರಾದ ಈ ವಿದ್ಯಾರ್ಥಿಗಳು ಯಾರು, ಮಾಡಿದ ಸಾಧನೆ ಏನು? ಇಲ್ಲಿದೆ ಅದರ ಪೂರ್ಣ ಮಾಹಿತಿ. ಉತ್ತರ ಕನ್ನಡದ ವಿದ್ಯಾರ್ಥಿಗಳು NSS ಪ್ಲಾಟ್ಫಾರ್ಮ್ ಮೂಲಕ ದೇಶಕ್ಕಾಗಿ ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ ಅವರನ್ನು ಪ್ರೋತ್ಸಾಹಿಸಲೆಂದು PMO ಕಮಲಾ ಬಾಳಿಗ ಕಾಲೇಜಿನ ವಿದ್ಯಾರ್ಥಿಗಳಾದ ನಮ್ರತಾ ಪಟಗಾರ್ ಮತ್ತು PS ಶಿವರಾಜ್ ಅವರು ಪೊಲೀಸ್ ತರಬೇತಿ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದರು. ಇವರನ್ನು ಹುರಿದುಂಬಿಸಲೆಂದು ಮೈ ಭಾರತ್ ಪೋರ್ಟಲ್ ಇವರನ್ನು ಸ್ವಾತಂತ್ರ್ಯೋತ್ಸವದ ಪ್ರಧಾನ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರನ್ನಾಗಿ ದೆಹಲಿಗೆ ಕರೆಸಿಕೊಳ್ತಾ ಇದೆ. ಈ ವಿಚಾರಕ್ಕೂ ಎತ್ತರವಾದ ಮಾನ್ಯತೆಯ ಸ್ಥಾನ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳ ಕ್ರಿಯೆಗೆ ಒದಗಿ ಬಂದಿದೆ. ಮೇರಿ ಮಾಠಿ ಮೇರಾ ದೇಶ್ ಕೇಂದ್ರ ಸರ್ಕಾರದ ಪರಿಸರ ಸಂಬಂಧಿ ಪರಿಕಲ್ಪನೆಯನ್ನು ಅಚ್ಚುಕಟ್ಟಾಗಿ ತಮ್ಮೂರ ಪರಿಸರದಲ್ಲಿ ಸಸಿ ನೆಟ್ಟು ಅನುಷ್ಠಾನಕ್ಕೆ ತಂದಿರುವ ವಿದ್ಯಾರ್ಥಿಗಳಾದ ರೇಣುಕಾ ಸುರೇಶ್ ಮಾದಪ್ಪ ಗೌಡರ್ ಮತ್ತು ವಿನಾಯಕ್ ಮಹಾವೀರ ಮುನವಳ್ಳಿ PM ಸಮ್ಮಾನ್ 24 ಗೌರವಕ್ಕೆ ಭಾಜನರಾಗಿದ್ದಾರೆ. ಬರುವ ವಾರ ಆಗಸ್ಟ್ 15ರಂದು ದೆಹಲಿಯಲ್ಲಿ ಆಯೋಜನೆಗೊಳ್ಳುವ 77ನೇ ಸ್ವಾತಂತ್ರ್ಯೋತ್ಸವದ ಪ್ರಧಾನ ಕಾರ್ಯಕ್ರಮದ ವೇದಿಕೆಯಲ್ಲಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ರೇಣುಕಾ ಮತ್ತು ವಿನಾಯಕರವರಿಗೆ PM ಸಮ್ಮಾನ್ ಪ್ರಶಸ್ತಿ ನೀಡಿ ಬೆನ್ನು ತಟ್ಟುತ್ತಿರುವುದು ಉತ್ತರ ಕನ್ನಡ ಜಿಲ್ಲೆಗೆ ಹೆಮ್ಮೆಯ ಮಾತಾಗಿದೆ. ಹಾಗೆ ಉತ್ತರ ಕನ್ನಡ ಜಿಲ್ಲೆ ಪತ್ರಿಕೋದ್ಯಮ ಕ್ಷೇತ್ರ, ಪರಿಸರ ಕ್ಷೇತ್ರ, ಕ್ರಿಕೆಟ್, ಸೌಂದರ್ಯ ಹೀಗೆ ಮಾನವಾಸಕ್ತಿಗಳ ಕ್ಷೇತ್ರಗಳ ಹಲವು ಮುಖಗಳಲ್ಲಿ ತನ್ನನ್ನು ಗುರುತಿಸಿಕೊಳ್ಳುವ ಸ್ಥಾನ ಪಡೆದುಕೊಂಡಿದೆ. ಕನ್ನಡ ಪತ್ರಿಕೋದ್ಯಮದ ಮೂಲಕ ಮಾಧ್ಯಮ ಕ್ಷೇತ್ರಕ್ಕೆ ಉತ್ತರ ಕನ್ನಡ ಜಿಲ್ಲೆ ಅನುಪಮ ರತ್ನಗಳನ್ನು ನೀಡಿದೆ ಎಂಬುದಕ್ಕೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿ ಸ್ಥಾನಕ್ಕೆ ಏರಿದ ನಿರಂಜನ್ ವಾನಳ್ಳಿ, ಸೌಂದರ್ಯ ಸ್ಪರ್ಧೆಯಲ್ಲಿ ಜಗದೆತ್ತರಕ್ಕೆ ಮಿನುಗಿದ ಯುವತಿ ಡಾಕ್ಟರ್ ಶ್ರುತಿ ಹೆಗಡೆ, ಕ್ರೀಡಾ ಕ್ಷೇತ್ರದಲ್ಲಿ ಮಿನುಗಿದವರು ಇದ್ದಾರೆ. ಅದರಲ್ಲಿ ಕ್ರಿಕೆಟ್ನ ರನ್ ಮಿಷನ್ ವಿರಾಟ್ ಕೊಹ್ಲಿ ಖುದ್ದು ಹೇಳಿರುವಂತೆ ಟೀಮ್ ಇಂಡಿಯಾದ ಬೆನ್ನೆಲುಬೆಂದೇ ಪರಿಚಿತರಾಗಿರುವ ರಾಘವೇಂದ್ರ ಉತ್ತರ ಕನ್ನಡ ಮಣ್ಣಿನಿಂದ ಜಗದೆತ್ತರಕ್ಕೆ ಎದ್ದು ನಿಂತ ಪ್ರತಿಭಾವಂತ. ಕರಾವಳಿ ಕಡಲ ತೀರದ ಜಿಲ್ಲೆ ಕಾರವಾರದ ಸುತ್ತ ಪರಿಸರದಲ್ಲಿ ಹುಟ್ಟಿ ಬೆಳೆದ ಇಂಥ ಅನೇಕರು ಎಲೆಮರೆ ಕಾಯಿಯಂತೆ ಪ್ರತಿಭೆಯನ್ನು ತಮ್ಮ ಬದುಕಿನ ಭಂಡಾರದಲ್ಲಿ ಸಂಗ್ರಹಿಸಿ ಇಟ್ಟುಕೊಂಡಿದ್ದಾರೆ. ಇವರನ್ನು ಗುರುತಿಸಿ ಮುನ್ನೆಲೆಗೆ ತರುವ ಕೆಲಸ ಸರ್ಕಾರದ ಜೊತೆಗೆ ಸಮಾಜದ ಜವಾಬ್ದಾರಿಯೂ ಆಗಿದೆ. ಉತ್ತರ ಕನ್ನಡದ ಅಂಥ ಪ್ರತಿಭಾನ್ವಿತರ ಪರಿಕಲ್ಪನೆ ವಿಕಸಿತ ಭಾರತಕ್ಕೆ ಹೊಸ ಮಿನುಕು ತಂದಿಡಲು ಸಾಧ್ಯವಾಗಲಿದೆ. ಅಣ್ಣಪ್ಪ ಬಿ ಗೌಡ, ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ.